ಭಾರತ ಭೂಮಿಯ ಮಡಿಲಲ್ಲಿರುವ ಕರ್ನಾಟಕ ಪ್ರದೇಶದಲ್ಲಿರುವ ರಾಜಧಾನಿಯಾದ ಬೆಂಗಳೂರು ನಗರದ ಈ ಗ್ರಾಮಾಂತರ ಪ್ರದೇಶ ರಾಮೋಹಳ್ಳಿಯ ಸುಂದರವಾದ ಈ ಯಾಗಭೂಮಿಯಲ್ಲಿ ಜ್ಞಾನಯಜ್ಞ ಮತ್ತು ದ್ರವ್ಯಯಜ್ಞ ಎರಡೂ ನಡೆಯುತ್ತಿರುವ ಸುಂದರವಾದ ಈ ಪವಿತ್ರವಾದ ಭೂಮಿಯಲ್ಲಿ ನೆಲೆಸಿರುವ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಂತರಿಗೂ ಕೂಡ ಸಪ್ರಿಯ ಪರಮ ಪ್ರಿಯವಾದ ಓಂ ನಮೋ ನಾರಾಯಣ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ ಪ್ರದೇಶದಲ್ಲಿ ತಮ್ಮ ವೃತ್ತಿಯನ್ನೇ ಸೇವೆಯಾಗಿ ಭಾವಿಸಿ ಲೋಕ ಕಲ್ಯಾಣ ಎಂಬ ಪದವನ್ನು ಶ್ರೀ ಜೋಶಿಯವರು ಬಳಸಿದ್ರು. ಲೋಕ ಕಲ್ಯಾಣ, ಲೋಕಕ್ಷೇಮ ಎಂಬ ಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರದೇಶದ ಪಂಚಾಯತಿನ ಶ್ರೀ ಪ್ರಭು ಅವರು ಅವರ ಜೊತೆಯಲ್ಲಿ ಬಂದಿರುವ ಅವರ ಸಂಗಡಿಗರು ಮತ್ತು ಜೋಶಿಯವರು ಮತ್ತು ಎಲ್ಲ ಭಕ್ತರಿಗೂ ಕೂಡ ಜಗನ್ಮಾತೆ ರಾಜರಾಜೇಶ್ವರಿ ಭಗವತಿ ಚಂಡಿ ದೇವಿ ಎಲ್ಲ ವಿಧವಾದ ಮಂಗಳವನ್ನು ಉಂಟು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹಲವಾರು ಬಾರಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಈ ಭೂಲೋಕದ ಆದ್ಯಂತ ಒಂದು ಪ್ರಶ್ನೆಯನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಮನುಷ್ಯ ಎಂಬ ದೇಹವನ್ನು ಧರಿಸಿರುವ ನಾವು ನೀವೆಲ್ಲರೂ ಕೂಡ ನಮ್ಮ ಕ್ರಿಯಾಕಲಾಪಗಳಲ್ಲಿ ನಾವು ಸ್ವತಂತ್ರವೋ ಅಥವಾ ಪರತಂತ್ರವೋ? ನಾವೆಲ್ಲರೂ ಆರ್ ವಿ ಫ್ರೀ? Do we have freedom of action, or everything in life is part of destiny? ಎಲ್ಲವೂ ಕೂಡ ವಿಧಿಯಿಂದಲೇ ನಡೆಯುತ್ತೋ ಅಥವಾ ನಮಗೆ ಅಂತ ಏನಾದರೂ ಸ್ವಾತಂತ್ರ್ಯ ಇದೆಯಾ ಇದರಲ್ಲಿ ಎಂಬ ಪ್ರಶ್ನೆಯನ್ನು ಹಲವಾರು ದೊಡ್ಡ ದೊಡ್ಡ ವಿದ್ವಾಂಸರು ವಿಶ್ವದಾದ್ಯಂತ ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಮಾಡಿದ್ದಾರೆ. ಆದರೆ ನಮ್ಮ ಭಾರತೀಯ ಶಾಸ್ತ್ರದಲ್ಲಿ ಇದಕ್ಕೆ ಸ್ಪಷ್ಟವಾದ ವಿವರಣೆ ಇದೆ. ಏನಪ್ಪ ವಿವರಣೆ ಇದೆ ಅಂತ ಹೇಳಿದ್ರೆ, ಎರಡೂ ನಡೀತಾ ಇದೆ. ಕೆಲವು ವಿಷಯಗಳಲ್ಲಿ ನಾವು ಪರತಂತ್ರರಾಗಿರುತ್ತೇವೆ, ಕೆಲವು ವಿಷಯಗಳಲ್ಲಿ ನಾವು ಸ್ವತಂತ್ರರಾಗಿರ್ತೇವೆ. ಯಾವ ವಿಷಯದಲ್ಲಿ ನಾವು ಪರತಂತ್ರರು ಅಂತ ಹೇಳಿದ್ರೆ, ಈ ಬ್ರಹ್ಮಾಂಡದ ಸೃಷ್ಟಿಯಾಗುವ ಕಾಲದಲ್ಲಿ ಮೊಟ್ಟ ಮೊದಲನೇ ಜೀವ ಎಂಬ ಆ ಪ್ರಾಣಿಯಾಗಿ ಹುಟ್ಟಿರುವ ಯಾವ ಜೀವಾತ್ಮ ಇದೆಯೋ ಆ ಜೀವಾತ್ಮನಿಗೆ ಬಂದಿರುವ ಕರ್ಮ ಒಂದು ವಿಧಿಯಿಂದ ಬಂದಿರೋದು. ಆದರೆ ಅದಾದ ನಂತರ ಆ ವಿಧಿಯನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿರ್ತಾರೆ ಪರಮಾತ್ಮ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ. ಆದೌ ಅಂತ ಆದಿಶಂಕರಾಚಾರ್ಯರು ಉಪದೇಶ ಪಂಚಕದಲ್ಲಿ ಹೇಳ್ತಾರೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ಮಾಂ ಬಿಣ್ಮೂತ್ರ ಅಮೇದ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಢರೋ ಜಾತವೇದಾಃ ಯದ್ಯದ್ವೈ ತತ್ರ ದುಃಖಂ ವ್ಯಥಯತಿ ನಿತರಾಂ ಶಕ್ಯತೆ ಕೇನ ವಕ್ತುಂ ಕ್ಷಂತವ್ಯೋ ಮೇ ಅಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಅಂತ. ಆದೌ ಕರ್ಮ ಪ್ರಸಂಗ, ತದನಂತರಂ ಕ್ರಿಯಾ ಸ್ವಾತಂತ್ರ್ಯ. ಆರಂಭದಲ್ಲಿ ನಾವೆಲ್ಲ ಹುಟ್ಟಬೇಕಾದ್ರೆ ಇಲ್ಲಿ ಕೂತಿರೋ ಅಷ್ಟು ಜನಗಳಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನಿಮ್ಮ ಇಚ್ಛೆಯಂತೆ ಹುಟ್ಟಿದ್ದೀರಾ? ನಾವೆಲ್ಲರೂ ಕೂಡ ನಾವು ಬಯಸಿದಂಗೆ ಯಾವ ಮನೆತನದಲ್ಲಿ, ಯಾವ ಪುಣ್ಯವತಿಯ ಗರ್ಭದಲ್ಲಿ, ಯಾವ ಪುಣ್ಯವಂತನ ಶಿಶುವಾಗಿ ಯಾವ ಕಾಲದಲ್ಲಿ ನಾವು ಹುಟ್ಟಿದ್ದೀವಿ, ಇದೆಲ್ಲ ನಮ್ಮ ಆಯ್ಕೆಯನ ಅಥವಾ ಬೇರೆಯವರ ಆಯ್ಕೆಯನ? ಇದು ನಾವೆಲ್ಲರೂ ಜನಿಸಿದ್ದೀವಲ್ಲ, ನಾವೆಲ್ಲರೂ ಕೂಡ ಜನಿಸಿದ್ದೇವೆ, ತಾಯಿಯ ಗರ್ಭದಲ್ಲಿಯೇ ಜನಿಸಿದ್ದೇವೆ. ಆ ತಾಯಿಯ ಗರ್ಭದಲ್ಲಿ ಜನಿಸಬೇಕಾದರೆ ಹೆಣ್ಣಾಗಿ ಹುಟ್ಟುತ್ತೇವೋ, ಗಂಡಾಗಿ ಹುಟ್ಟುತ್ತೇವೋ, ಅಥವಾ ಬೇರೆ ಲಿಂಗದಲ್ಲಿ ಹುಟ್ಟುತ್ತೇವೋ, ಅಲಿಂಗವಾಗಿ ಹುಟ್ಟುತ್ತೇವೋ, ಅಥವಾ ಜಂತುವಾಗಿ ಹುಟ್ಟುತ್ತೇವೋ,
ಮನುಷ್ಯನಾಗಿ ಹುಟ್ಟುತ್ತೇವೆ ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಹುಟ್ಟೋ ಮನೆತನ ಬಂದು ಕನ್ನಡ ಮಾತಾಡೋ ಮನೆತನನ, ತೆಲುಗು ಮಾತಾಡೋ ಮನೆತನನ, ಹಿಂದಿ ಮಾತಾಡೋ ಮನೆತನನ, ಅಥವಾ ಆಫ್ರಿಕನ್ ಭಾಷೆ ಮಾತಾಡೋ ಮನೆತನನ, ನಾವು ಹುಟ್ಟುವ ಭೂಮಿ ಬಂದು ಭಾರತವೋ ಆಫ್ರಿಕಾನೋ ಆಸ್ಟ್ರೇಲಿಯಾನೋ ಜಪಾನ್ ಅಂತೂ ನಮ್ಗೆ ಗೊತ್ತಿಲ್ಲ. ಹುಟ್ಟಿದ ನಂತರ ಒಂದು ಶಿಶು ಬಂದಿದೆ ಈ ಪ್ರಪಂಚಕ್ಕೆ. ಈ ಪ್ರಪಂಚಕ್ಕೆ ಒಂದು ಶಿಶು ಬಂದಿದೆ. ಈ ಶಿಶುವನ್ನು ನೋಡಿದ ತಕ್ಷಣನೇ ಇಬ್ಬರಿಗೆ ಹೊಸ ಹೆಸರು ಬರುತ್ತೆ, ಫಾದರ್ ಅಂಡ್ ಮದರ್. ಇಬ್ಬರಿಗೆ ಮೊದಲನೇ ನ್ಯೂ ನಾಮಕರಣ ಆಗುತ್ತೆ. ನಮಗೆ ನಾಮಕರಣ ಆಗಿರಲ್ಲ, ಅದಕ್ಕೆ ಮುಂಚೆನೆ ಅವ್ರಿಗೆ ನಾಮಕರಣ ಆಗುತ್ತೆ. ತಂದೆ ಆಗಿದ್ದೇನೆ, ಐ ಹ್ಯಾವ್ ಬಿಕಮ್ ಎ ಫಾದರ್, ಐ ಹ್ಯಾವ್ ಬಿಕಮ್ ಎ ಮದರ್. ಓಹೋ, ನಮ್ಮ ಹುಟ್ಟಿನಿಂದ ಇನ್ಯಾರಿಗೂ ಹೆಸರು ಬಂತು. ಅಷ್ಟೊತ್ತಿಗೆ ಆ ಫಾದರ್ನವ್ರಿಗೆ, ತಮ್ಮನಿಗೆ ಐ ಹ್ಯಾವ್ ಗಾಟ್ ಎ ನೌ ಎ ನೆಫ್ಯೂ, ಮದರ್ ತಮ್ಮನಿಗೆ ಕೂಡ ನೆಫ್ಯೂ. ನಮಗಿಂತ ಹಿಂದೆ ಒಬ್ಬರು ಹುಟ್ಟಿರ್ತಾರೆ, ಅವರಿಗೆ ತಮ್ಮ ಹುಟ್ಟಿದಾರಂತೆ. ಹೀಗೆ ನೋಡಿ, ನಮ್ಮ ಹುಟ್ಟಿನಿಂದ ಮತ್ತೆ ಇವರು ಸರ್ಕಾರದ ಗಣಿಕೆಯಲ್ಲಿ ಇನ್ನೊಬ್ಬ ಪ್ರಜೆ ಹುಟ್ಟಿದ್ದಾರೆ. ಸರ್ಕಾರದ ಗಣಿಕೆಯಲ್ಲಿ ಇನ್ನೊಬ್ಬ ಪ್ರಜೆ ಹುಟ್ಟಿದ್ದಾರೆ ಒಂದು ಜನ್ಮದಿಂದ. ಆದರೆ ಈ ಜನ್ಮದಲ್ಲಿ ನಾವೆಲ್ಲ ಏನ್ ಮಾಡಿದ್ದೀವಿ? ನಾವು ಎಲ್ಲರೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿ, ಈ ಭೂಮಂಡಲದಲ್ಲಿ 750 ಕೋಟಿ ಜನಗಳು ಕೂಡ ಹುಟ್ಟಿರ್ಬೇಕಾದ್ರೆ ಪ್ರಪ್ರಥಮವಾಗಿ ಕಣ್ಣು ಮುಚ್ಚಿಕೊಂಡೇ ಹುಟ್ಟು, ಬಹಳ ಅಪರೂಪದಲ್ಲಿ ಕಣ್ಣು ತೆಕ್ಕೊಂಡು ಹುಟ್ಟಿದ್ದಾರೆ. ಅದು ಕೂಡ ಸಾಮಾನ್ಯವಾಗಿ ಎಲ್ಲ ಶಿಶುಗಳು ಅಳುತ್ತಾನೆ ಹುಟ್ಟುತ್ತವೆ. ಅದಕ್ಕೆ ಕಬೀರ ದಾಸರು ಹೇಳ್ತಾರೆ, ಕಬೀರಾ ಜಬ್ ಹಮ್ ಪೈದಾ ಹುವೆ, ಕಬೀರಾ ಜಬ್ ಹಮ್ ಪೈದಾ ಹುವೆ ಜಗ್ ಹಸೆ ಹಮ್ ರೋಯೆ. ಹೇ ಕಬೀರ, ನಾವೆಲ್ಲ ಹುಟ್ಟಿದಾಗ ಮೊದಲು ಪ್ರಪಂಚ ಸಂತೋಷ ಪಡ್ತಾ ಇದೆ ಅಂತೆ. ಏನು? ಸಂತತಿ ಆಗಿದೆ. ಅದನ್ನು ಹಂಚಬೇಕು, ಇದನ್ನು ಹಂಚಬೇಕು, ಲಾಡು, ಚಿರೋಟಿ, ಜಿಲೇಬಿ, ಗುಲಾಬ್ ಜಾಮೂನ್ ಹಂಚಬೇಕು, ಎಲ್ಲರಿಗೂ ಅದ್ಭುತವಾದ ಊಟವನ್ನು ಬಡಿಸ್ಬೇಕಂತ ಪ್ರಪಂಚ ಸಂತೋಷ ಪಡ್ತಾ ಇದೆ ಅಂತ. ಇಲ್ಲಿ ನೋಡಿದ್ರೆ ಇಲ್ಲಿ ಏನಾಗ್ತಾ ಇದೆ? ಶಿಶು ಆಡ್ತಾ ಇದೆ. ಹೌದೇ ಇಲ್ಲ? ಚಿಕ್ಕ ಮಕ್ಕಳು ಮೊದಲಾಗಿ ಕಬೀರ ಜಬ್ ಹಮ್ ಪೈದಾ ಹುವೆ ಜಗ್ ಹಸೆ ಹಮ್ ರೋಯೆ. ನಾವು ಅತ್ತಿದ್ದೀವಿ, ಲೋಕವೆಲ್ಲ ಸಂತೋಷ ಪಡ್ತು. ಮುಂದೆ ಹೇಳೋ ವಾಕ್ಯ ತುಂಬಾ ಸುಂದರವಾಗಿ ಹೇಳ್ತಾರೆ, ಏಸಿ ಕರ್ಮಿ ಕರ್ಚಲೋ, ಏಸಿ ಕರ್ಮಿ ಕರ್ಚಲೋ. ಎಂಥ ಕೆಲಸವನ್ನು ನೀನು ಮಾಡಬೇಕಂತೆ? ಹಮ್ ಹಸೆ ಜಗರೋಯೆ. ಎಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ, ನಾವು ಮಾಡಿದ ಸುಂದರವಾದ ಕಾರ್ಯಗಳನ್ನು ನೋಡಿ ನಾವು ಈ ದೇಹವನ್ನು ಬಿಟ್ಟು ಹೋಗ್ಬೇಕಾದ್ರೆ ಪ್ರಪಂಚ ಅಳಬೇಕಂತೆ. ಎಂಥ ಮಹಾಪುರುಷರು ನಮ್ಮನ್ನ ಅಗಲಿ ಹೋಗ್ತಾ ಇದ್ದಾರೆ. ಎಂಥ ಸುಂದರವಾದ ಮಾತು. ಸಾಮಾನ್ಯವಾಗಿ ಒಬ್ಬರು ಶರೀರವನ್ನು ತ್ಯಾಗ ಮಾಡಿ ಹೋಗ್ತಾ ಇರಬೇಕಾದ್ರೆ, ಸಾಮಾನ್ಯವಾಗಿ ನೋಡಿ, ಆ ಶರೀರವನ್ನು ತ್ಯಾಗ ಮಾಡಿ ಯಾರಾದ್ರೂ ಹೋಗ್ತಾ ಇದ್ರೆ ಅವ್ರ ಹಿಂದೆ ಹಲವಾರು ಜನ ಕಣ್ಣೀರು ಬಿಟ್ಕೊಂಡು, ಅಥವಾ ಅವ್ರ ಜೊತೆಯಲ್ಲಿ ಹೋಗಿ ಕೊನೆ ಯಾತ್ರೆ, ಆ ಮಹಾಯಾತ್ರೆನಲ್ಲಿ ಅವ್ರ ಜೊತೆ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಬಿಟ್ಬಿಟ್ಟು ಅವನು ಕೊನೆಯ ಕ್ರಿಯೆಗಳನ್ನು ಮಾಡಿ ಬರ್ತಾರೆ. ಇನ್ನು ಕೆಲವರು ಹೋದಾಗ 4 ಜನ ಸಿಕ್ಕೋದು ಕಷ್ಟ, 4 ಜನ ತಗೊಂಡವರು ಸಿಕ್ಕೋದು ಕಷ್ಟ. ಇನ್ನು ಕೆಲವರು ಹೋದಾಗ ಯಾಕೆ? ಮಾಡಿದ ಕೃತ್ಯಗಳು ಚೆನ್ನಾಗಿಲ್ವಲ್ಲಪ್ಪ ಜೀವನದಲ್ಲಿ. ಬಾಳ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಇತ್ತು, ಬಟ್ ನಾವು ಒಳ್ಳೆಯದನ್ನು ಮಾಡೋದು ಇಲ್ಲ ಅಂತ ನಾವು ಗಮನ ಕೊಡದೆ ಹೋದ್ರೆ ಸ್ವಾತಂತ್ರ್ಯ ಇದೆ. ಶಿಶುವಾಗಿರ್ಬೇಕಾದ್ರೆ ಸ್ವಾತಂತ್ರ್ಯ ಇರಲ್ಲ, 10 ವಯಸ್ಸಿನವರೆಗೆ ಗೊತ್ತಾಗಲ್ಲ. ಅದಾದ ನಂತರ ಸ್ವಾತಂತ್ರ್ಯ ಬರುತ್ತೆ. ಅದಕ್ಕೆ ಆಚಾರ್ಯ ನೋಡಿ, ಆದವು ಅಂತ ಹೇಳ್ಬಿಟ್ಟು ಕೊನೆ ಹೇಳ್ತಾರೆ, ಕ್ಷಂತವ್ಯೋ ಮೇ ಅಪರಾಧ. ಅಪರಾಧ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ತಿಳಿದು ನಾವು ಮಾಡಬೇಕಾದದನ್ನ ಮಾಡದೆ ಹೋದ್ರೆ ಅಪರಾಧ, ಮಾಡಬಾರ್ದನ್ನ ಮಾಡಿದಾಗ ಅಪರಾಧ. ಅದಕ್ಕೋಸ್ಕರನೇ ಈ ಕ್ರಿಯಾ ಸ್ವಾತಂತ್ರ್ಯವನ್ನು ಬಳಸಿ ನಮ್ಮ ಋಷಿಗಳು ನಮಗೇನು ಹೇಳಿದ್ದಾರೆ? ಧರ್ಮಂ ಚರ. ಯು ಹ್ಯಾವ್ ದ ಫ್ರೀಡಮ್ ಟು ಡೂ ಸಮ್ ಆಕ್ಟಿವಿಟಿ. ಆಲ್ ಆಫ್ ಅಸ್ ಹ್ಯಾವ್ ದ ಫ್ರೀಡಮ್. ಎವ್ರಿ ಒನ್ ಸಿಂಗಲ್ ಪರ್ಸನ್ ಇನ್ ದ ವರ್ಲ್ಡ್ ಆಫ್ಟರ್ ಅಬೌಟ್ ದಿ ಏಜ್ ಆಫ್ 10, ಒಂದು 10 ವಯಸ್ಸು ಆದ ನಂತರ ನೋಡಿ, ನಾವೇ ವಿಚಾರ ಮಾಡಿ ನಾವೇ ಏನೇನು ಮಾಡಬೇಕು ಅನ್ನೋ ಸ್ವಾತಂತ್ರ್ಯ ನಮಗಿದೆ. ಆ ಸ್ವಾತಂತ್ರ್ಯವನ್ನು ನಾವೇನಾದರೂ ನಿಯಂತ್ರಿಸದೆ ಹೋದ್ರೆ
ಅದು ನಮ್ಮ ದುಃಖಕ್ಕೆ ಕಾರಣವಾಗಿ ಆಗ್ಬಿಡುತ್ತೆ. If we do not control that freedom which we have got, if we do not direct that freedom which we have, ಸ್ವಲ್ಪ ಹೊತ್ತು ಮುಂಚೆ ಕೂತ್ಕೊಂಡು ನಾವು ಮಾತಾಡ್ತೀವಿ, ಈ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪರಮ ಪೂಜ್ಯ ಯೋಗೇಶ್ವರಾನಂದ ಪರಮ ಪೂಜ್ಯರಾದ ಹರಿಹರಪುರ ಶ್ರೀಗಳ ಜೊತೆಯಲ್ಲಿ ಸಂತರು ಕೂತಿದ್ರು. ಈ ನೀರ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಕೆರೆ ಇದೆ, ಈ ನೀರು ಇದೆಯಲ್ಲ, ಈ ಕೆರೆನಲ್ಲಿರೋ ನೀರು ಒಳ್ಳೆ ನೀರಾ, ಕುಡಿಯೋ ನೀರಾ, ಅಥವಾ ಯಾವ ರೀತಿಯಾಗಿ ಅದನ್ನು ಬಳಸ್ಬೋದು ಅಂತ ಕೇಳ್ತಾ ಮಾತಾಡ್ತಾ ಇದ್ವಿ. ಈ ನೀರು ನೋಡಿ, ಅದು ನ್ಯೂಟ್ರಲ್, ಅದು ನಮ್ಮ ಪಕ್ಷದಲ್ಲಿಯೂ ಇಲ್ಲ, ನಮ್ಮ ವಿರೋಧವಾಗಿಯೂ ಇಲ್ಲ. ಪ್ರಪಂಚ ಪೂರ್ತಿ ಹಾಗೇನೆ ಇರೋದು, ಅದು ನ್ಯೂಟ್ರಲ್. ನಮ್ಮ ಪಕ್ಷದಲ್ಲಿಯೂ ನಮ್ಮ ವಿರೋಧವಾಗಿಯೂ ಇಲ್ಲ. ಆದರೆ ಬುದ್ಧಿವಂತಿಕೆಯಿಂದ ನಾವು ಆ ನೀರನ್ನು ನಮ್ಮ ಅನುಕೂಲವಾಗಿ ಬಳಸ್ಕೊಳ್ಬೋದು, ಅಥವಾ ಅದೇ ನೀರನ್ನು ಇಟ್ಕೊಂಡು ನಾವು ನಮ್ಮ ಹಾನಿಗಾಗಿ ಬಳಸ್ಕೋಬಹುದು.